ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಪ್ರತ ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ನೀವಿವಾಗ ಕೇಳ್ತಾ ಇದ್ದೀರಿ ಆಲಿಸು ಒಮ್ಮೆ ಹೃದಯದ ಮಾತನ್ನು ಕಥಾಸರಣಿಯ 76ನೇ ಭಾಗವನ್ನು. ಮೀಟಿಂಗ್ ಸೊಸೈಟಿಯ ಒಂದು ಸಭಾಂಗಣದಲ್ಲಿ ನಡೆಯುತ್ತಿತ್ತು. ಸ್ವಲ್ಪ ಸಮಯದ ನಂತರ ಅಶ್ವಿನ್, ವಂಶಿ, ದೇವಿಶಂಕರ್ ಮತ್ತು ಇತರರೊಂದಿಗೆ ಅಲ್ಲಿಗೆ ಬಂದರು. ಸೊಸೈಟಿಯ ಕೆಲವು ಜನರು ಅಶ್ವಿನ್ನ ವಯಸ್ಸಿನವರಾಗಿದ್ದರು, ಕೆಲವರು ಅವನಿಗಿಂತ ಕಿರಿಯರಾಗಿದ್ದರು ಮತ್ತು ಕೆಲವರು ಹಿರಿಯರಾಗಿದ್ದರು. ಆದರೆ ಅಶ್ವಿನ್ ಮಾಡಿರುವ ಒಳ್ಳೆಯ ಕೆಲಸಗಳ ಸಲುವಾಗಿ ಅವನು ಅಲ್ಲಿಗೆ ಬಂದಾಗ ಎಲ್ಲರೂ ಎದ್ದು ನಿಂತು ಅವನನ್ನು ಗೌರವಿಸಿದರು. ಅಶ್ವಿನ್ ನೇರವಾಗಿ ಮುಂದೆ ಇರಿಸಲಾದ ಮೈಕ್ ಕಡೆಗೆ ನಡೆದ. ಅಶ್ವಿನ್ ಜೊತೆ ಬಂದ ಎಲ್ಲರೂ ಅಲ್ಲಲ್ಲಿ ಜಾಗ ಮಾಡಿಕೊಂಡು ಕುಳಿತರು. ಮೇಲೆ ಇರಿಸಲಾಗಿದ್ದ ಎಲ್ಲ ಕುರ್ಚಿಗಳು ಖಾಲಿಯಾಗಿದ್ದವು. ಅಶ್ವಿನ್ನ ನೋಟವು ಇಡೀ ಸಭಾಂಗಣದ ಕಡೆಗೆ ಹೋಯಿತು. ಆ ಸಭಾಂಗಣ ಸಂಪೂರ್ಣವಾಗಿ ತುಂಬಿ ಹೋಗಿತ್ತು. ಅದರೊಂದಿಗೆ ಅವನ ನೋಟವು ಎಲ್ಲರ ಕಡೆಗೆ ಹೋಯಿತು. ಕೊನೆಗೆ ಭಯ್ಯ ಒಂದು ಮೂಲೆಯಲ್ಲಿ ಕುರ್ಚಿಯನ್ನು ಹಿಡಿದು ಕುಳಿತಿದ್ದ ಸ್ಥಳಕ್ಕೆ ಹೋದವು. ಅಶ್ವಿನ್ ಮುಗುಳ್ನಕ್ಕ. ಮುಂದಿನ ಕ್ಷಣ ಮುಂದೆ ಇದ್ದ ಮೈಕನ್ನು ಕೈಗೆ ಎತ್ತಿಕೊಂಡ. ಈ ಮಾತು ಎಲ್ಲರ ಮುಂದೆ ಕೈ ಜೋಡಿಸಿ ಹೇಳ್ತಾ ಇದ್ದೀನಿ. ನಿಮ್ಮ ಈ ಅಭಿಮಾನ ನಿಮ್ಮೆಲ್ಲರನ್ನು ಇಲ್ಲಿಗೆ ಕರೆತಂದಿದೆ. ಇದು ನಿಮ್ಮ ಜೀವನದಲ್ಲಿ ನನ್ನ ಸ್ಥಾನವನ್ನು ಮತ್ತು ನಮ್ಮ ಸಮುದಾಯದ ಮೇಲಿನ ನನ್ನ ನಂಬಿಕೆಯನ್ನು ತೋರಿಸ್ತಾ ಇದೆ. ನಿಮ್ಮ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳದೆ ನಾನು ಆಡಬೇಕಾದ ಮಾತುಗಳನ್ನು ನೇರವಾಗಿ ಹೇಳ್ತೀನಿ. ಆರಂಭದಿಂದಲೂ ನಮ್ಮ ಸಮುದಾಯದ ಕೆಲಸ ಅಂದರೆ ಇತರರ ಕಲ್ಯಾಣದ ಬಗ್ಗೆ ಯೋಚಿಸುವುದು ಮತ್ತು ಕಲ್ಯಾಣ ಕಾರ್ಯಗಳನ್ನು ಮಾಡುವುದು. ಆದರೆ ನಾನು ಬೆಳೆದಂತೆ ನನಗೆ ಅದರಲ್ಲಿ ನಂಬಿಕೆ ಇತ್ತು, ಆದರೆ ನಂಬಿಕೆ ಮಾತ್ರ. ಇದಕ್ಕಾಗಿ ನಾನು ಯಾವುದೇ ಕೆಲಸ ಮಾಡಿದ್ರೂ ಅದನ್ನು ನಾನು ಪೂರ್ಣ ಹೃದಯದಿಂದ ಮಾಡಿದ್ದೀನಿ ಅನ್ನೋದು ನಿಜ. ಆದರೆ 2 ವರ್ಷಗಳ ಹಿಂದೆ ನನಗೆ ತಿಳಿದು ಬಂದ ವಿಷಯ ಏನು ಅಂದರೆ, ಆ ಕೆಲಸದಲ್ಲಿ ನನ್ನ ಹೃದಯ ನಿಜವಾಗಿಯೂ ಅಡಗಿದೆ. ರಕ್ತ, ಗುಣಗಳು ಮತ್ತು ಕಾರ್ಯಗಳು 3 ವಿಭಿನ್ನ ವಿಷಯಗಳು. ನಾವು ರಕ್ತವನ್ನು ಗುಣಗಳು ಮತ್ತು ಕಾರ್ಯಗಳೊಂದಿಗೆ ಸಂಯೋಜಿಸುತ್ತೇವೆ. ಕ್ಷಮಿಸಿ, ನಾನಿದನ್ನು ನಂಬೋದಿಲ್ಲ. ರಕ್ತ ರಕ್ತ ಅಷ್ಟೆ, ಗುಣಗಳು ಗುಣಗಳೇ ಬೇರೆ, ಮತ್ತು ರಕ್ತವು ಯಾರೊಬ್ಬರ ಪಾತ್ರವನ್ನು ವಿವರಿಸಲು ಸಾಧ್ಯವಾಗೋದಿಲ್ಲ. ಹಾಗಾದರೆ ನಾವು ಅದನ್ನು ಯಾಕೆ ಬಯಸ್ತೀವಿ? ವರ್ಷಗಳಿಂದ ನಡ್ಕೊಂಡು ಬಂದಿರೋ ಸಂಪ್ರದಾಯಗಳನ್ನು ಅನುಸರಿಸ್ತಾ ಇದ್ದೀವಿ. ರಕ್ತದಲ್ಲಿ ಶುದ್ಧರಾಗಿರುವ ಯಾರಿಗಾದರೂ ಮಾತ್ರ ನಾವು ಸಿಂಹಾಸನವನ್ನು ಹಸ್ತಾಂತರಿಸಬೇಕು. ರಕ್ತದ ಶುದ್ಧತೆ ಮನಸ್ಸಿನ ಶುದ್ಧತೆಗೆ ಪುರಾವೆನಾ? ಪ್ರಶ್ನೆಗಳನ್ನು ಜನರ ಮುಂದಿಟ್ಟ. ಇದ್ದಕ್ಕಿದ್ದಂತೆ ಜನರು ತಮ್ಮೊಳಗೆ ಮಾತನಾಡಿಕೊಳ್ಳುತ್ತಿರುವ ಶಬ್ದ ಕೇಳಿಸಿತು. ಅಶ್ವಿನ್ ಎಲ್ಲರನ್ನೂ ಒಮ್ಮೆ ನೋಡಿ ಶ್ರೀಧರ್ ಎಂದು ಕರೆದನು. ಮುಂದೆಯೇ ಕುಳಿತಿದ್ದ ಶ್ರೀಧರ್ ವೇದಿಕೆಯ ಮೇಲೆ ಬಂದರು. ಅಶ್ವಿನ್, ಇವರಿಗೆ ಯಾವುದೇ ಪರಿಚಯದ ಅಗತ್ಯವಿಲ್ಲ, ಯಾಕಂದರೆ ಕಳೆದ 12 ವರ್ಷಗಳಿಂದ ನಾನು ಅವ್ರ ಸ್ವಂತ ಸಮಾಜದ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಅವರನ್ನು ನೋಡಿದ್ದೀನಿ. ಅದರಲ್ಲಿ ನಾನು ಸ್ವತಃ ಭಾಗವಹಿಸೋಕೆ ಸಾಧ್ಯ ಆಗಲಿಲ್ಲ. ಅವರ ಸಮರ್ಪಣೆ ಮತ್ತು ಸಮಾಜದ ಬಗೆಗಿನ ಸಂಪರ್ಕ ಯಾವುದು ಮರೆಯೋ ಅಂಥದ್ದಲ್ಲ. ಹೀಗಿರುವಾಗ ಅಂತಹ ಪ್ರತಿಭೆಗೆ ನಾವು ಅವಕಾಶ ನೀಡಬೇಕನ್ನೋದು ನೀವು ಭಾವಿಸಲ್ವಾ ಎಂದು ಕೇಳಿದ. ಅಷ್ಟರಲ್ಲಿ ನೀಲಾಂಬರ್ ಎದ್ದು ನಿಂತು, ಹಾಗಾದರೆ ನೀವು ಹಾಗೆ ಹೇಳಿದ ಮಾತ್ರಕ್ಕೆ ನಾವು ನಮ್ಮ ನಿಯಮಗಳನ್ನ ಬದಲಾಯಿಸಬೇಕಾ? ನಮ್ಮ ಪೂರ್ವಜರು ವರ್ಷಗಳಿಂದ ಮಾಡಿದ ನಮ್ಮ ಪದ್ಧತಿಗಳನ್ನ ಬದಲಾಯಿಸ್ಕೊಳ್ಬೇಕಾ ಎಂದು ಕೇಳಿದರು. ಅಶ್ವಿನ್, ಜೀವನದಲ್ಲಿ ಬದಲಾವಣೆಗಳು ಅಗತ್ಯ. ಆಧುನಿಕ ಕಾಲದಲ್ಲಿ ಹಳೆಯ ಚಿಂತನೆಗಳನ್ನು ಇಟ್ಕೊಳ್ಳೋದ್ರಿಂದ ಭವಿಷ್ಯವನ್ನು ಪ್ರಪಾತಕ್ಕೆ ತಳ್ಳಬಹುದು, ಅದನ್ನು ಮುಂದಕ್ಕೆ ಕೊಂಡೊಯ್ಯೋಕ್ಕಾಗಲ್ಲ ಎಂದ. ನೀಲಾಂಬರ್, ಅದರ ಪ್ರಾಚೀನತೆಯೇ ಅದರ ವಿಶೇಷತೆ ಎಂಬುದನ್ನು ಮರೆತಿದ್ದೀರಿ, ಖಾರವಾಗಿ ಹೇಳಿದರು. ಅಶ್ವಿನ್, ಒಂದು ವಿಶೇಷತೆಗೆ ವಿಶೇಷ ಗುಣವಿದೆ. ಕಾಲ ಬದಲಾದರೂ ಅದರ ಸ್ಥಾನ ಬದಲಾಗೋದಿಲ್ಲ. ಇಂದು ಅದು ಶ್ರೀಧರ್, ನಾಳೆ ಬೇರೊಬ್ಬರು ಅವರಿಗಿಂತ ಹೆಚ್ಚು ಅರ್ಹರಾಗಿದ್ದರೆ ಎಲ್ರಿಗೂ ಅವಕಾಶ ಸಿಗಬೇಕು ಅನ್ನೋದು ನೀವೆಲ್ಲರೂ ಭಾವಿಸೋದಿಲ್ವಾ? ಈ ಪೀಳಿಗೆಯಿಂದ ಪೀಳಿಗೆಗೆ ಅನ್ನುವ ಮಾತೇಕೆ ಅಷ್ಟು ಪ್ರಾಮುಖ್ಯತೆ ಪಡ್ಕೊಳ್ತಾ ಇದೆ ಕೇಳಿದ. ಈ ಬಾರಿ ಆ ಸಭಾಂಗಣದಲ್ಲಿ ಏರುತ್ತಿದ್ದ ಶಬ್ದ ಬಹುತೇಕ ಕಡಿಮೆಯಾಯಿತು. ಎಲ್ಲರೂ ಅಶ್ವಿನ್ನ ಮಾತುಗಳ ಬಗ್ಗೆ ಯೋಚಿಸಲು ಶುರು ಮಾಡಿದರು. ಅಶ್ವಿನ್, ಮದುವೆಯಾದ 3 ವರ್ಷಗಳ ಕಾಲ ನಾನು ಸಮಾಜ, ಮಠ, ಆಶ್ರಮಕ್ಕೆ ಅಷ್ಟು ಸಮಯ ನೀಡೋಕೆ ಸಾಧ್ಯ ಆಗಲಿಲ್ಲ. ಆಮೇಲೆ ಕಳೆದ 2 ವರ್ಷಗಳಲ್ಲಿ ಯಾವತ್ತೂ ಇಲ್ಲಿಗೆ ಬರಲೇ ಇಲ್ಲ. ಅಜ್ಜ ಅಲ್ಲಿದ್ದರು ಅಂತ ನಾನು ಒಪ್ಕೊಳ್ತೀನಿ, ಆದರೆ ಕೆಲವು ಬಾರಿ ಅವರ ಆರೋಗ್ಯನೂ ಕೂಡ ಹದಗೆಟ್ಟಿತ್ತು. ಆದರೆ ಈ ಸಮಯದಲ್ಲಿ ಶ್ರೀಧರ್ ಯಾವುದೇ ಸಮಸ್ಯೆ ಇಲ್ಲದೆ ಸಮಾಜದ ಎಲ್ಲ ಕೆಲಸವನ್ನು ನಿಲ್ಲಿಸಲಿಲ್ಲ.
ಶ್ರೀಧರ್ ಸಮಾಜಕ್ಕೆ ಸಂಪೂರ್ಣವಾಗಿ ಸಮರ್ಪಿತರಾಗಿದ್ದಾರೆ. ಹೀಗಿರುವಾಗ ಸಿಂಹಾಸನವನ್ನು ಸಹ ಅವರಿಗೆ ಹಸ್ತಾಂತರಿಸಬೇಕು, ಯಾಕಂದ್ರೆ ಅವರು ಅರ್ಹರು ಎಂದು ಹೇಳಿದ. ನೀಲಾಂಬರ್, ಇಂದು ನೀವು ಪೀಳಿಗೆಯನ್ನ ಬದಲಾಯಿಸೋ ಬಗ್ಗೆ ಮಾತಾಡ್ತಾ ಇದ್ದೀರಿ. ನಾಳೆಯಿಂದ ನೀವು ಬೇರೆ ಯಾವುದಾದ್ರೂ ಕುಲಕ್ಕೆ ಬದಲಾಗ್ತಿದ್ದೀರಾ? ಕುಹುಕವಾಡಿದರು. ಅಶ್ವಿನ್, ಈ ಒಂದು ಬದಲಾವಣೆಯಿಂದ ಶತಮಾನಗಳು ಕಳೆದಿವೆ. ಆದ್ರೆ ಈ ವಿಷಯ ಇನ್ನೂ ಚಿಂತನೆಗೆ ಒಳಗಾಗಬೇಕಿದೆ. ಬಹುಶಃ ಈಗ ನಾನು ಆಗದೆ ಇರ್ಬೋದು, ಆದ್ರೆ ಒಂದು ದಿನ ಸಮಯ ಅದನ್ನ ಬೇಡಿದ್ರೆ ಹಾಗೆ ಮಾಡೋದ್ರಲ್ಲಿ ಯಾವುದೇ ಹಾನಿ ಇಲ್ಲ ಎಂದ. ಅಶ್ವಿನ್, ನೀನು ಅಧರ್ಮದ ಹಾದಿಯಲ್ಲಿದ್ಯಾ? ಬೇರೆ ಕುಲದ ಹುಡುಗಿಯೊಂದಿಗೆ ಸಂಬಂಧ ಇಟ್ಕೊಂಡಿದ್ಯಾ? ಬೆಂಕಿ ಕಿಡಿ ಹಾಕಿದರು ನೀಲಾಂಬರ್. ಅಶ್ವಿನ್ನ ಮುಖದಲ್ಲಿ ಕೋಪ ಭುಗಿಲೆದ್ದಿತ್ತು. ದೇವಿಶಂಕರ್ ಎದ್ದು ನಿಂತು, ನಿನ್ ಮಾತುಗಳನ್ನ ನಿಲ್ಲಿಸು ನೀಲಾಂಬರ್. ನೀನು ಯಾರ ಬಗ್ಗೆ ಮಾತನಾಡ್ತಿದೀಯೋ ಆ ಹುಡುಗಿ ನನ್ನ ಮೊಮ್ಮಗಳು ಅನ್ನೋದನ್ನ ನೀನ್ ಮರೆಯೋ ಹಾಗಿಲ್ಲ. ನಮ್ಮ ಘನತೆ ಮಹಿಳೆ ಬಗ್ಗೆ ಏನನ್ನು ಹೇಳಲಾಗದಷ್ಟು ಕೆಳಮಟ್ಟಕ್ಕಿಳಿದಿಲ್ಲ. ಕಿಡಿಕಾರಿದರು. ನೀಲಾಂಬರ್, ನನ್ನ ಪ್ರಕಾರ ನಿಮ್ಮಂತಹ ಜನರಿಂದಾಗಿ ಈ ಸಮಾಜದಲ್ಲಿ ಹರಡುತ್ತಿರುವ ಅರಾಜಕತೆಯಿಂದಾಗಿ ನಿಮ್ಮನ್ನ ಬಹಿಷ್ಕಾರ ಮಾಡೋದೇ ಸರಿ. ನನ್ನ ಪರವಾಗಿರುವವರು ಎದ್ದು ನಿಂತು ಇಂತಹ ಕುಟುಂಬಗಳನ್ನು ನಮ್ಮ ಸಮಾಜದಿಂದ ಬಹಿಷ್ಕರಿಸಬೇಕೆಂದು ಬೆಂಬಲಿಸಬೇಕು. ಜನರತ್ತ ನೋಡಿ ಹೇಳಿದರು. ಅಶ್ವಿನ್ ಸೇರಿದಂತೆ ಎಲ್ಲರೂ ಸ್ವಲ್ಪ ಆಶ್ಚರ್ಯಚಕಿತರಾದರು. ಶ್ರೀಧರ್ ಏನೋ ಹೇಳಲು ಹೊರಟಿದ್ದರು. ತಕ್ಷಣ ಅಶ್ವಿನ್ ಅವರನ್ನು ಕೈ ಹಿಡಿದು ತಡೆದನು. ನೀಲಾಂಬರ್, ನಿಮ್ಮಂತಹ ಜನರಿಂದ ನಮ್ಮ ಸಮಾಜಕ್ಕೆ ಏನ್ ಸಂದೇಶ ಹೋಗುತ್ತೆ? ನಮ್ಮ ಮುಂದಿನ ಪೀಳಿಗೆಗಳು ಏನ್ ಕಲಿತವೆ? ರಕ್ತದ ಶುದ್ಧತೆಯ ಮಾನದಂಡವೇನು? ಕೇಳಿದರು. ನಾನು ಅಶ್ವಿನ್. ನನ್ನ ಎಲ್ಲ ಮಾತು ಮತ್ತು ಕಾರ್ಯಗಳಿಂದ ಶೀತಲಾಳನ್ನು ನನ್ನ ಹೆಂಡತಿಯಾಗಿ ಸ್ವೀಕರಿಸ್ತಾ ಇದ್ದೀನಿ. ಆದ್ದರಿಂದ ನಾಳೆ ನಾನು ಅವಳೊಂದಿಗೆ ಇದೇ ಸಮಾಜದಲ್ಲಿ ಎಲ್ಲ ಆಚರಣೆಗಳು ಮತ್ತು ವಿಧಿವಿಧಾನಗಳು ಮತ್ತು ಪದ್ಧತಿಗಳೊಂದಿಗೆ ಸಪ್ತಪದಿಯನ್ನ ತುಳಿತಾ ಇದ್ದೀನಿ. ಅವಳಿಗೆ ನನ್ನ ಅರ್ಧಾಂಗಿಯಾಗುವ ಹಕ್ಕನ್ನ ನೀಡ್ತಾ ಇದ್ದೀನಿ. ಇದರಲ್ಲಿ ಯಾರಿಗೆ ಯಾವುದೇ ಆಕ್ಷೇಪಣೆ ಇದೆಯೋ ಅವರು ಅದನ್ನ ತಮ್ಮಲ್ಲಿಯೇ ಇಟ್ಕೊಳ್ಬೇಕು. ಮತ್ತು ನನ್ನ ಬಗ್ಗೆ, ನನ್ನ ಹೆಂಡತಿ ಅಥವಾ ನನ್ನ ಕುಟುಂಬದ ಬಗ್ಗೆ ವರ್ತಮಾನ ಅಥವಾ ಭವಿಷ್ಯದಲ್ಲಿ ಏನನ್ನಾದರೂ ಹೇಳುವ ಮೊದಲು ಒಮ್ಮೆ ಯೋಚಿಸಬೇಕು, ತಾಕೀತು ಮಾಡಿದ. ವಂಶಿಯವರು ಇದ್ದಕ್ಕಿದ್ದಂತೆ ಎದ್ದು ನಿಂತು, ರಾಜನ ಮಗ ರಾಜನಾಗಬೇಕು ಅಂತ ಅನ್ನೋದು ಅನಿವಾರ್ಯ ಅಲ್ಲ ಎಂದರು. ಹಿಂದೆ ನಿಂತಿದ್ದ ಯುವಕ, ಯಾರು ಸಮರ್ಥರೋ ಅವರೇ ಸಿಂಹಾಸನವನ್ನ ಏರ್ಬೇಕು ಎಂದು ಕೂಗಿದ. ನೀಲಾಂಬರ್ ತಮ್ಮೊಂದಿಗೆ ನಿಂತಿದ್ದ 8-10 ಜನರನ್ನು ನೋಡಲಾರಂಭಿಸಿದರು. ಆಗ ಒಂದು ಕಡೆ ನಿಂತಿದ್ದ ವೃದ್ಧನೊಬ್ಬ, ನಾನು ನನ್ನ ಜೀವನದುದ್ದಕ್ಕೂ ಸಮಾಜದ ಕಲ್ಯಾಣಕ್ಕಾಗಿ ಕೆಲಸ ಮಾಡಿದ್ದೀನಿ. ಎಷ್ಟರ ಮಟ್ಟಿಗೆ ಅಂದರೆ ನನ್ನ ಕುಲವನ್ನ ಹೆಚ್ಚಿಸ್ದೆ, ನಾನು ಬ್ರಹ್ಮಚರ್ಯವನ್ನ ಅನುಸರಿಸ್ದೆ, ನನ್ನ ಇಡೀ ಜೀವನವನ್ನ ಇದಕ್ಕಾಗಿನೇ ಮುಡುಪಾಗಿಟ್ಟಿದ್ದೀನಿ. ಶ್ರೀಧರ್ಗೆ ಸಿಂಹಾಸನವನ್ನ ನೀಡಬೇಕು. ಈ ಸಂದೇಶವನ್ನ ಮುಂಬರುವ ಪೀಳಿಗೆಗೆ ನೀಡಬೇಕು. ರಕ್ತದಿಂದಲ್ಲ, ಮಾಡುವ ಒಳ್ಳೆಯ ಕಾರ್ಯಗಳಿಂದಾಗಿ ಅವರ ಭವಿಷ್ಯದ ಜೀವನವನ್ನ ನಿರ್ಧರಿಸಬೇಕು ಅಂತ ಎಂದು ಹೇಳಿದರು. ನಂತರ ಇನ್ನೂ ಕೆಲವರು ಎದ್ದು ನಿಂತು ಅವಕಾಶ ನೀಡಬೇಕು ಎಂದು ಹೇಳಿದರು. ಎಲ್ಲರಿಗೂ ಕೊಡಬಹುದು, ಸಮರ್ಥರಿಗೆ ಮುಂದೆ ಬರೋಕ್ ಅವಕಾಶ ನೀಡಬೇಕು ಎಂದು ಮಾತನಾಡಿದರು. ವಂಶಿ ಸೇರಿದಂತೆ ಎಲ್ಲರ ಮುಖಗಳಲ್ಲಿ ನಗು ಹರಡಿತು. ಸೋಫಾದ ಮೇಲೆ ಅತ್ತಿತ್ತ ಓಡಾಡುತ್ತಾ ಆರಾಧ್ಯ ಮತ್ತು ಆನ್ಯ ಪರಸ್ಪರ ಆಟವಾಡುತ್ತಿದ್ದರು. ಅವರಿಂದ ಸ್ವಲ್ಪ ದೂರದಲ್ಲಿ ಕುಳಿತಿದ್ದ ಶೀತಲ್ ತನ್ನ ಡೈರಿಯಲ್ಲಿ ಏನನ್ನೋ ಬರೆಯುತ್ತಿದ್ದಳು. ಅಷ್ಟರಲ್ಲಿ ಸೀತಾ ಆನ್ಯಾಗೆ ಹಾಲು ತಂದು ಅವಳಿಗೆ ಕುಡಿಸಲು ಶುರು ಮಾಡಿದಳು. ಈ ಸಮಯದಲ್ಲಿ ಆರಾಧ್ಯ ಶೀತಲ್ ಬಳಿಗೆ ಬಂದಳು. ಆರಾಧ್ಯ, ನೀನಿನ್ನೂ ಡೈರಿ ಯಾಕೆ ಬರಿತಾ ಇದೀಯಾ ಶೀತಲ್? ಕೇಳಿದಳು. ಶೀತಲ್ ಡೈರಿಯನ್ನು ಮುಚ್ಚುತ್ತಾ, ಮೊದಲು ನಾನು ನನಗಾಗಿ ಬರಿತಾ ಇದ್ದೆ, ಈಗ ನಿನಗೋಸ್ಕರ ನಕ್ಕಳು. ಆರಾಧ್ಯ ಖುಷಿಯಿಂದ, ಹಾಗಾದ್ರೆ ನೀನದನ್ನು ನನಗೆ ಕೊಡ್ತೀಯಾ ಎಂದಳು. ಶೀತಲ್ ನಗುತ್ತಾ, ಹೌದು ಎಂದಳು. ಆರಾಧ್ಯ, ಯಾವಾಗ ಎಂದು ಕುತೂಹಲದಿಂದ ಕೇಳಿದಳು. ಶೀತಲ್, ಈಗಲ್ಲ, ಸ್ವಲ್ಪ ಸಮಯದ ನಂತರ ಎಂದು ಹೇಳಿ ಮೌನವಾದಳು. ಅವಳ ಮುಖದಲ್ಲಿ ಈಗ ನಗು ಮಾಯವಾಗಿತ್ತು. ಆರಾಧ್ಯ, ನಾನು ಅಪ್ಪನ ಜೊತೆ ಹೋದಾಗ ಅಲ್ವಾ? ಬೇಸರದ ದನಿಯಲ್ಲಿ ಹೇಳಿದಳು. ಶೀತಲ್, ಹೌದು ಎಂದಳು ಮುಖ ಬಾಗಿಸಿ. ಆರಾಧ್ಯ, ಹಾಗಾದ್ರೆ ನೀನು ನಿಜವಾಗಿಯೂ ನನ್ನನ್ನು ದೂರ ಕಳಿಸ್ತೀಯಾ? ಅಳು ಮುಖ ಮಾಡಿದಳು. ಶೀತಲ್, ಇಲ್ಲ, ನಾನು ನಿನ್ನನ್ನು ಹೋಗು ಅಥವಾ ಇರು ಅಂತ ಕೇಳೋದಿಲ್ಲ.
ಜೀವನ ನಿನ್ನದು ಆರಾಧ್ಯ, ನಿರ್ಧಾರ ಕೂಡ ನಿನ್ನದೇ ಆಗಿರುತ್ತೆ ಎಂದಳು. ಆರಾಧ್ಯ, ಶೀತಲ್, ನಾನು ದೂರ ಹೋಗ್ತೀನಂತ ನಿನಗನ್ನಿಸ್ತಾ ಇದೆಯಾ ಕೇಳಿದಳು. ಶೀತಲ್ ಆರಾಧ್ಯಳ ಕೈ ಹಿಡಿದು ಅವಳ ತಲೆಯನ್ನು ನೇವರಿಸುತ್ತಾ, ಭವಿಷ್ಯದ ಗರ್ಭದಲ್ಲಿ ಏನು ಅಡಗಿದೆ ಅಂತ ಯಾರಿಗೂ ತಿಳಿದಿಲ್ಲ. ಆದರೆ ಕೆಲವು ಆತಂಕಗಳು ಬರಬಹುದು. ನೀನು ಇಲ್ಲೇ ಅಥವಾ ಬೇರೆಲ್ಲಿಯಾದರೂ ಇರಬಹುದು. ಆದರೆ ನಾನು ಯಾವಾಗಲೂ ನಿನ್ನ ಜೊತೆ ಇರ್ತೀನಿ ಅಂತ ಖಚಿತವಾಗಿ ಹೇಳಲಾರೆ ಎಂದಳು. ಆರಾಧ್ಯ, ಹಾಗಾದರೆ ನೀನು ನನ್ನನ್ನು ಬಿಟ್ಟು ಹೋಗ್ತೀಯಾ ಶೀತಲ್? ಅವಳ ಕಣ್ಣುಗಳು ತುಂಬಿ ಹೋಗಿದ್ದವು. ಶೀತಲ್ ಡೈರಿ ಕಡೆ ನೋಡುತ್ತಾ, ಇಲ್ಲ ಆರಾಧ್ಯ, ಯಾವತ್ತಿಗೂ ಇಲ್ಲ. ಆದರೆ ನಾನು ನಿನ್ನ ಸುತ್ತಲೂ ಇಲ್ಲದಿದ್ದರೆ ಈ ಡೈರಿ ನಿನಗೆ ಬೇಕಾದ ಎಲ್ಲದರಲ್ಲೂ ಸಹಾಯ ಮಾಡಬಹುದು ಬಹುಶಃ ಎಂದಳು. ಆರಾಧ್ಯ, ನೀನು ಹೇಳಿದ್ಯಾ ಬಹುಶಃ ಈ ಜಗತ್ತಲ್ಲಿ ಯಾವುದು ಅಸ್ತಿತ್ವದಲ್ಲಿಲ್ಲ ಅಂತ ಎಂದಳು. ಶೀತಲ್, ಆರಾಧ್ಯ, ನೀನು ನನಗೆ ಏನಂತ ನಿನಗೆ ಗೊತ್ತಾ ಕೇಳಿದಳು. ಆರಾಧ್ಯ, ನಾನು ನಿನ್ನನ್ನು ತುಂಬ ಪ್ರೀತಿಸ್ತೀನಿ ಶೀತಲ್, ಆದರೆ ಅಪ್ಪ. ಅವಳು ಏನನ್ನೋ ಹೇಳಲು ಹೊರಟಿದ್ದಳು. ಅಷ್ಟರಲ್ಲಿ ನಿತಾರ ತುಂಬ ಸಂತೋಷದಿಂದ ನಲಿದಾಡುತ್ತಾ ಅಲ್ಲಿಗೆ ಬಂದಳು. ಕಂಗ್ರಾಟ್ಸ್ ವಧು, ಶೇಕ್ ಹ್ಯಾಂಡ್ ಮಾಡಿದಳು. ಶೀತಲ್ಗೆ ಅವಳ ಮಾತುಗಳು ಅರ್ಥವಾಗಲಿಲ್ಲ. ವಧು ಗೊಂದಲದಲ್ಲಿ ಅವಳನ್ನೇ ನೋಡಿದಳು. ಮನೆಯ ಎಲ್ಲರೂ ಬಂದಾಗ ಪೂರ್ತಿ ವಿಷಯವನ್ನು ಶೀತಲ್ಗೆ ಹೇಳಬೇಕೆಂದು ನಿತಾರ ಯೋಚಿಸಿದ್ದಳು. ಆದರೆ ಅವಳು ತಾನೇ ಏನು ಮಾಡಿಯಾಳು? ಸಂತೋಷದಲ್ಲಿ ತೇಲಾಡುತ್ತಿದ್ದವಳಿಗೆ ಅದನ್ನು ಮುಚ್ಚಿಟ್ಟಷ್ಟು ಅದು ಅವಳಿಂದ ಕಷ್ಟವಾಗುತ್ತಿತ್ತು. ಅದಕ್ಕಾಗಿಯೇ ಬಂದ ತಕ್ಷಣ ಹೇಳಿಬಿಟ್ಟಿದ್ದಳು. ಶೀತಲ್, ಏನಾಯಿತು? ಕಳೆದು ಹೋದಂತೆ ಕುಳಿತವಳನ್ನು ಕಂಡು ಭುಜ ಅಲುಗಿಸಿ ಕೇಳಿದಳು. ನಿತಾರ ಮುಖ ಅರಳಿಸಿ, ನಾಳೆ ನಿನ್ನ ಮದುವೆ ಕಣೆ ಎಂದಳು. ಶೀತಲ್ಗೆ ಆಘಾತಕ್ಕೊಳಗಾದಂತೆ ಭಾಸವಾಯಿತು. ಆದರೆ ಆರಾಧ್ಯಳ ಮುಖ ಹೂವಿನಂತೆ ಅರಳಿತು. ನಿತಾರ, ಅಶ್ವಿನ್ ಎಲ್ಲರೂ ಮುಂದೆ ಘೋಷಣೆ ಮಾಡಿಬಿಟ್ಟ, ನಾಳೆ ಅವನು ಮತ್ತೆ ನೀನು ಮದುವೆಯಾಗ್ತಾ ಇದ್ದೀರಿ, ಅದು ಕೂಡ ಆರ್ಯ ಸಮಾಜದಲ್ಲಿ. ಅವಳ ಕೈಗಳನ್ನು ಅದುಮಿದಳು. ಶೀತಲ್ಗೆ ಏನು ಹೇಳಬೇಕೆಂದು ಅರ್ಥವಾಗಲಿಲ್ಲ. ಆದರೆ ಅಷ್ಟರಲ್ಲಿ ಸೀತಾ ಕೂಡ ಅಲ್ಲಿಗೆ ಬಂದಳು. ಸಂಜೆಯಾಗಿತ್ತು. ವಂಶಿ, ದೇವಶಂಕರ್, ವಿಶ್ವಾಸ್, ಕುಶ್ ಎಲ್ಲರೂ ತಮ್ಮ ಕಡೆಯಿಂದ ಕೆಲವು ಸಿದ್ಧತೆಗಳನ್ನು ಮಾಡಲು ಎಲ್ಲೋ ಹೊರಗೆ ಹೋಗಿದ್ದರು. ಅಶ್ವಿನ್, ಸೌರವ್, ಪೂರ್ವ ಮೂವರು ಮನೆಗೆ ಬಂದರು. ಕಾರು ಮನೆಯ ಹೊರಗೆ ನಿಂತ ತಕ್ಷಣ ಮನೆಯೊಳಗಿದ್ದವರ ಖುಷಿಗೆ ಪಾರವೇ ಇರಲಿಲ್ಲ. ಮೂವರು ಒಳಗೆ ಬಂದರು. ಅಶ್ವಿನನ್ನು ನೋಡಿದ ಆರಾಧ್ಯ ಓಡಿ ಬಂದು, ನಿನ್ನ ಡಾರ್ಲಿಂಗ್ ಪ್ರಾಮಿಸ್ನ ಫುಲ್ಫಿಲ್ ಮಾಡಿದ್ಯಾ ಅವನನ್ನು ಅಪ್ಪಿದಳು. ಅಷ್ಟರಲ್ಲಿ ನಿತಾರ ಕೂಡ ಬಂದು ಅಶ್ವಿನನ್ನು ಅಪ್ಪಿ, ಕಂಗ್ರಾಟ್ಸ್ ಕಣೋ ಎಂದಳು. ಅಶ್ವಿನ್ ಆರಾಧ್ಯಳ ತವಳೆಯನ್ನು ಸವರುತ್ತಾ, ಶೀತಲ್ ಎಲ್ಲಿದ್ದಾಳೆ ಎಂದು ಕೇಳಿದ. ನಿತಾರ ಅಡಿಗೆ ಮನೆಯಲ್ಲಿ ಎಂದು ನಕ್ಕಳು. ಆರಾಧ್ಯ ನಗುತ್ತಾ ಅವನಿಂದ ದೂರ ಸರಿದು ನಿಂತಳು. ಅಶ್ವಿನ್ ಅಡಿಗೆ ಮನೆಯ ಕಡೆಗೆ ನಡೆದನು. ಅಶ್ವಿನ್ ಅಡಿಗೆ ಮನೆಗೆ ಕಾಲಿಟ್ಟ ತಕ್ಷಣ ಸೀತಾ ಸಂತೋಷದಿಂದ ಅಣ್ಣಯ್ಯ ಎಂದು ಅವನನ್ನು ತಬ್ಬಿಕೊಂಡಳು. ಮತ್ತೊಮ್ಮೆ ನಗುತ್ತಾ ಅಶ್ವಿನ್ ಸೀತಾಳ ತಲೆಯ ಮೇಲೆ ಕೈಯಿಟ್ಟು ಸವರಿದನು. ಸೀತಾ ಆದಷ್ಟು ಮೆಲ್ಲಗೆ, ಅತ್ತಿಗೆಗೆ ಈ ವಿಷಯ ತಿಳಿದಾಗಿಂದ ಅವಳು ಒಂದು ಮಾತನ್ನು ಸಹ ಆಡಿಲ್ಲ. ನಾನು ಹೊರಗೋಗ್ತೀನಿ, ಹುಷಾರಾಗಿ ಹ್ಯಾಂಡಲ್ ಮಾಡು, ಅವಳು ಯಾವುದೇ ಕ್ಷಣದಲ್ಲಾದರೂ ಅಳಬಹುದು ಎಂದು ಹೇಳಿ ಅಲ್ಲಿಂದ ಹೊರ ನಡೆದಳು. ಶೀತಲಾಳ ಕೈಗಳು ಗ್ಯಾಸ್ ಸ್ಟವ್ ಮೇಲೆ ಬಿರುಸಾಗಿ ಆಡುತ್ತಿದ್ದವು. ಸೀತಾ ಹೊರ ನಡೆದ ತಕ್ಷಣ ಅಶ್ವಿನ್ ಶೀತಲ್ ಕಡೆಗೆ ತನ್ನ ಮೊದಲ ಹೆಜ್ಜೆ ಇಟ್ಟನು. ಅವಳ ಹೃದಯದಲ್ಲಿ ಮೂಡಿದ ಆತಂಕದಿಂದ ಶೀತಲಾಳ ಕೈಗಳ ವೇಗ ಹೆಚ್ಚಾಯಿತು. ಮುಂದಿನ ಕ್ಷಣದಲ್ಲಿ ಅಶ್ವಿನ್ ಸ್ಟವ್ ಅನ್ನು ಆಫ್ ಮಾಡಿ ದೂರವನ್ನು ಕಡಿಮೆ ಮಾಡಿದನು. ಶೀತಲ್ ತಕ್ಷಣ ತನ್ನ ನೋಟವನ್ನು ತಗ್ಗಿಸಿದಳು. ಅಶ್ವಿನ್ ಮೃದುವಾಗಿ ಸೀತು ಎಂದು ಕರೆದ. ಶೀತಲ್ ಅಶ್ವಿನ್ ಕಡೆಗೆ ನೋಡದಿದ್ದಾಗ ಅಶ್ವಿನ್ ಅವಳ ಕೈಯನ್ನು ಹಿಡಿದು ಅವಳನ್ನು ತನ್ನ ಕಡೆಗೆ ಎಳೆದನು. ಮುಂದಿನ ಕ್ಷಣ ಶೀತಲ್ ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅವಳು ಅಶ್ವಿನ್ನ ಎದೆಯ ಮೇಲೆ ತಲೆ ಇಟ್ಟು ಅಳಲು ಶುರು ಮಾಡಿದಳು. ಅಶ್ವಿನ್ ತನ್ನ ಎರಡೂ ಕೈಗಳಿಂದ ಶೀತಲ್ ಭುಜಗಳನ್ನು ಸವರುತ್ತಾ, ಹುಷ್, ಅಳ್ಬಾರ್ದು ಎಂದು ಸಮಾಧಾನಿಸಿದ. ಆದರೆ ಶೀತಲ್ಗೆ ಅಳು ತಡೆಯಲಾಗಲಿಲ್ಲ. ಬಹಳ ಹೊತ್ತು ಅವನ ಎದೆಯಲ್ಲಿ ಅಡಗಿ ಅಳುತ್ತಲೇ ಇದ್ದಳು. ಎಲ್ಲರೂ ಊಟದ ನಂತರ ಹಾಲ್ಗೆ ಬಂದಿದ್ದರು. ಇಂದು ನಿತಾರ ಮತ್ತು ಇತರರು ಸಹ ಅಲ್ಲಿಯೇ ಇದ್ದರು.
ಎಲ್ಲರೂ ಒಟ್ಟಿಗೆ ಕುಳಿತು ಮಾತಿಗೆ ಇಳಿದಿದ್ದರು. ಶೀತಲ್ ಕೈಯಲ್ಲಿ ದೊಡ್ಡ ಟ್ರೇ ಹಿಡಿದುಕೊಂಡು ಬಂದಾಗ ಸೀತಾ, ಈ ಸಂತೋಷಕ್ಕಾಗಿ ಈ ಸಂದರ್ಭದಲ್ಲಿ ಕ್ಯಾರೆಟ್ ಹಲ್ವಾ ತಿನ್ನೋಣ, ಅತ್ತಿಗೇನೆ ಸ್ವತಃ ಇದನ್ನ ಮಾಡಿದ್ದಾರೆ ಎಂದಳು. ಆಗಲೇ ಸೌರವ್ ಹೊರಗೋಗಿದ್ದವನು ಒಳಗೆ ಬಂದ. ನೀನ್ಯಾಕೆ ಅವಳಿಗೆ ಹೆಲ್ಪ್ ಮಾಡಬಾರ್ದು, ಎಲ್ರಿಗೂ ಸರ್ವ್ ಮಾಡು ಎಂದು ನಕ್ಕ. ಸೀತಾ ಸಂತೋಷದ ನಗುವಿನೊಂದಿಗೆ ಶೀತಲ್ ಬಳಿಗೆ ಹೋದಳು. ಶೀತಲ್ ಕೈಯಿಂದ ಟ್ರೇ ಪಡೆದವಳು ಅದನ್ನು ಮೇಜಿನ ಮೇಲೆ ಇಟ್ಟಳು. ಸೌರವ್, ಸೀತಾ, ಬಹುಶಃ ನೀನ್ ನಿನ್ ಫೋನ್ ಚೆಕ್ ಮಾಡಿಲ್ಲ ಅನ್ಸುತ್ತೆ, ನಿನ್ಗೆ ಸ್ಕಾಲರ್ಶಿಪ್ ಸಿಕ್ಕಿದೆ ಎಂದ. ಅಲ್ಲಿದ್ದವರೆಲ್ಲರೂ ಒಟ್ಟಿಗೆ ಸಂತೋಷದಿಂದ ಅವಳನ್ನು ಗ್ರೀಟ್ ಮಾಡಿದರು. ಸೀತಾ ಖುಷಿಯಿಂದ, ಸೀತಾಗೆ ಸ್ಕಾಲರ್ಶಿಪ್ ಸಿಕ್ಕೇ ಸಿಗುತ್ತೆ ಅಂತ ಗೊತ್ತಿತ್ತು, ಯಾಕೆ ಸಿಗಬಾರ್ದು ಹೇಳಿ, ಸೀತಾ ಕೂಡ ಒಳ್ಳೆ ಕೆಲಸಗಳನ್ನ ಮಾಡಬೇಕು ತಾನೇ ನಕ್ಕಳು. ಅಶ್ವಿನ್ ನಗುತ್ತಾ, ಹಾಗಾದ್ರೆ ನೀನ್ ಬ್ಯಾಗ್ ಪ್ಯಾಕ್ ಮಾಡು, ನಾಳಿದ್ದು ನಾವು ಹೊರಡಬೇಕು ಎಂದ. ಸರ್ವ್ ಮಾಡುತ್ತಿದ್ದ ಸೀತಾಳ ಕೈಗಳು ಅಲ್ಲೇ ನಿಂತವು. ಎದ್ದು ನಿಂತು ಅಣ್ಣನ ಕಡೆ ನೋಡಿದವಳು, ನಾಳಿದ್ದ ಮುಖ ಬಾಡಿಸಿದಳು. ಸೀತೆಯ ಕಣ್ಣೀರು ತುಂಬಿದ ಕಣ್ಣುಗಳನ್ನು ನೋಡಿ ಅಶ್ವಿನ್, ಸೀತಾ ಸಂತೈಸಿದನು. ಸೀತಾ, ನಾಳೆ ನಿನ್ ಮದ್ವೆ ಅಣ್ಣಯ್ಯ, ಅತ್ತಿಗೆ ಕೂಡ ಸಿಕ್ಕಿದಾಳೆ. ಈಗ ನಾನಿನ್ನೂ ಅತ್ತಿಗೆ ಜೊತೆ ಸರಿಯಾಗಿ ಮಾತೇ ಆಡಿಲ್ಲ, 2 ದಿನಗಳ ಮೇಲೆ ಒಂದು ಕಾನ್ಫರೆನ್ಸ್ ಕೂಡ ಇದೆ ಎಂದಳು. ಶೀತಲ್ ಸೀತಾಳ ಬಳಿ ಬಂದು, ಇವುಗಳು ಯಾವಾಗಲೂ ಇರುತ್ತೆ, ನಾನು ಕೂಡ ಇಲ್ಲೇ ಇರ್ತೀನಿ, ಹಾಗೆ ನಿಮ್ಮಣ್ಣ ಕೂಡ. ಹೇಗೂ ನೀನು ಒಳ್ಳೆ ಕೆಲಸಗಳನ್ನ ಮಾಡೋಕೆ ಇಷ್ಟಪಡ್ತಾ ಇದೆಯಾ, ಆ ಒಳ್ಳೆ ಕೆಲಸಗಳಿಗೆ ಸಮಯದ ಮಿತಿ ಇಲ್ಲ ಅಂತ ಅರ್ಥ ಮಾಡ್ಕೊ ಸಮಾಧಾನಿಸಿದಳು. ಸೀತಾ ಅಳುತ್ತಾ ಶೀತಲಾಳನ್ನು ಅಪ್ಪಿದಳು. ಸೌರವ್ ನಗುತ್ತಾ, ಈ ವಿಷಯವನ್ನ ಕೇಳಿದ ಮೇಲೆ ಸೀತಾ ಖಂಡಿತವಾಗಿಯೂ ಅಳ್ತಾಳೆ ಅಂತ ಸೌರವ್ಗೆ ತಿಳಿದಿತ್ತು ಎಂದು ಅವಳ ಕಾಲೆಳೆದ. ಸೀತಾ ಅಳುತ್ತಲೇ, ನೋಡಿ ಅದ್ಗೆ ಮುಖ ಬಾಡಿಸಿದಳು. ಸೋಫಾ ಮೇಲೆ ಕುಳಿತಿದ್ದ ಅಶ್ವಿನ್ ಸೀತಾಳ ಬಳಿಗೆ ಬಂದನು. ಅಶ್ವಿನ್, ಹಾಗಾದ್ರೆ ಸೀತೆ ಮಾತ್ರ ಎಲ್ಲರನ್ನ ನೆನಪಿಸ್ಕೊಳ್ತಾಳಾ ಹುಬ್ಬಾರಿಸಿ ಕೇಳಿದ. ಮರುಕ್ಷಣವೇ ಸೀತಾ ಶೀತಲಾಳಿಂದ ದೂರ ಸರಿದು ಅಶ್ವಿನನ್ನು ಅಪ್ಪಿಕೊಂಡು ಮತ್ತೆ ಅಳಲು ಶುರು ಮಾಡಿದಳು. ಅಷ್ಟರಲ್ಲಿ ಸೌರವ್ ಕೂಡ ಅಲ್ಲಿಗೆ ಬಂದು ಅವಳ ತಲೆ ಸವರಿದ. ಸೀತಾ ಅಳು ಜೋರಾದಾಗ ಇಬ್ಬರೂ ಅವಳ ತಲೆಯನ್ನು ಸವರುತ್ತಾ ಅವಳನ್ನು ಸಮಾಧಾನಪಡಿಸಲು ಮುಂದಾದರು. ಅವಳ ಬುದ್ಧಿವಂತ ಮಾತುಗಳನ್ನು ಹೇಳುವ ಮೂಲಕ ಅವಳನ್ನು ನಗಿಸಲು ಶುರು ಮಾಡಿದರು. ತನ್ನ ಮಿನುಗುವ ಕಣ್ಣುಗಳಿಂದ ಮೂವರು ಒಡಹುಟ್ಟಿದವರನ್ನು ನೋಡುತ್ತಾ ಸೀತಾ ನಕ್ಕಳು. ಶೀತಲಾಳ ಕಣ್ಣುಗಳು ಸೋಫಾದ ಮೂಲೆಯಲ್ಲಿ ನಿಂತಿದ್ದ ಆರಾಧ್ಯಳ ಮೇಲೆ ಬಿದ್ದವು. ಕಣ್ಣಿಂದ ಜಾರುತ್ತಿದ್ದ ಹನಿಗಳನ್ನು ಒರೆಸಿಕೊಳ್ಳುತ್ತಾ ಆರಾಧ್ಯ ಶೀತಲಾಳನ್ನು ನೋಡಿ ಮುಗುಳ್ನಕ್ಕಳು. ಅಷ್ಟರಲ್ಲಿ ಖುಷ್ ಹಲ್ವಾದ ಬೊಟ್ಟಲನ್ನು ಎತ್ತಿಕೊಂಡು ಬಂದು, ಇದು ನಮ್ಮ ಭವಿಷ್ಯದ ವಕೀಲರಿಗೆ ಎಂದು ನಕ್ಕ. ಒಂದು ಬಟ್ಟಲನ್ನು ಪೂರ್ವ, ಇನ್ನೊಂದನ್ನು ಸುಮಂಗಲ ಮತ್ತು ಮತ್ತೊಂದನ್ನು ನಿತಾರ ಎತ್ತಿಕೊಂಡರು. ಆರ್ಯ ಒಂದು ಬಟ್ಟಲನ್ನು ಎತ್ತಿಕೊಂಡಳು. ಬಾ, ನನಗೆ ಏನಾದರೂ ಸಿಹಿ ತಿನ್ನೋಕೆ ಕೊಡು, ಒಳ್ಳೆ ಕೆಲಸಗಳಿಗೆ ಅಳೋದಿಲ್ಲ ಅಂತ ಹೇಳ್ತಾ ಶೀತಲ್ ಚಮಚವನ್ನು ಸೀತೆಯ ಕಡೆಗೆ ಚಾಚಿದಳು. ಸೀತಾ ಅದನ್ನು ಸೌರವ್ ಮತ್ತು ಅಶ್ವಿನ್ ಕಡೆಗೆ ಚಾಚಿದಾಗ ಅವರ ಕಣ್ಣುಗಳಲ್ಲಿ ಕಣ್ಣೀರು ಮತ್ತು ಮುಖದಲ್ಲಿನ ನಗುವನ್ನು ನೋಡಿ ಅವಳ ಕೈಗಳು ಮಧ್ಯದಲ್ಲಿ ನಿಂತು ಹೋದವು. ಮರುಕ್ಷಣವೇ ಅಶ್ವಿನ್ ಸೀತಾಳ ಕೈಯನ್ನು ಹಿಡಿದು ಚಮಚವನ್ನು ಅವನ ಬಾಯಿಗೆ ಹಾಕಿಕೊಂಡ. ಮರುದಿನ ಸ್ವಲ್ಪ ತಯಾರಿ ನಡೆಯಬೇಕಾಗಿತ್ತು, ಆದ್ದರಿಂದ ಎಲ್ಲರೂ ಬೇಗನೆ ಮಲಗಿದರು. ಶೀತಲ್ ಬೆಡ್ ಮಧ್ಯದಲ್ಲಿ ಮಲಗಿದಳು. ಸೀತಾ ಒಂದು ಕಡೆಯಿಂದ ಅವಳನ್ನು ಅಪ್ಪಿಕೊಂಡಿದ್ದಳು, ಇನ್ನೊಂದು ಕಡೆಯಿಂದ ಆರಾಧ್ಯ. ಸೀತಾ ಅಣ್ಣನನ್ನ ನೋಡಿದಾಗ್ಲೆಲ್ಲ ಅತ್ತಿಗೆ ಕೂಡ ತನ್ನೊಂದಿಗೆ ಇರಬೇಕು ಅಂತ ಅವಳು ಇಷ್ಟಪಡ್ತಾ ಇದ್ಲು. ಆದ್ರೆ ಅತ್ತಿಗೆ ನೀನ್ ಬಂದೆ, ಆದ್ರೆ ನಾನು ಮುಗ ಬಾಡಿಸಿದಳು. ಶೀತಲ್, ನಮ್ ಸೀತಾ ತುಂಬಾ ಬುದ್ಧಿವಂತೆ, ಹಾಗೇನೆ ಸ್ಟ್ರಾಂಗ್ ಕೂಡ ಎಂದಳು. ಸೀತಾ, ನೀವೆಲ್ರೂ ಇಲ್ದೆ ಸೀತಾ ಹೇಗ್ ಬದುಕ್ತಾಳೆ ಬಿಕ್ಕಿದಳು. ಶೀತಲ್, ಹೌದು, ನಾವು ಅವಳನ್ನ ಭೇಟಿಯಾಗೋಕೆ ಬರ್ತಾನೆ ಇರ್ತೀವಿ, ಹೇಗಿದ್ರೂ ಕೇವಲ 2 ವರ್ಷಗಳ ವಿಷಯ ಅಷ್ಟೇ ಎಂದಳು. ಶೀತಲಾಳನ್ನು ಅಪ್ಪಿಕೊಂಡ ಸೀತಾ ನಿಮ್ಮನ್ನೆಲ್ಲ ತುಂಬಾ ಮಿಸ್ ಮಾಡ್ಕೊಳ್ತಾಳೆ. ಬಿಕ್ಕುವಿಕೆ ಮುಂದುವರೆದಿತ್ತು. ಸೀತಳನ್ನು ಸಮಾಧಾನಿಸುತ್ತಾ ಶೀತಲ್ ನಗಲು ಶುರು ಮಾಡಿದಳು. ಮತ್ತೊಮ್ಮೆ ಸೀತಾ ಶೀತಲಾಳನ್ನು ಅಪ್ಪಿಕೊಳ್ಳುತ್ತಾ ಕಣ್ಣು ಮುಚ್ಚಿದಳು. ಸ್ವಲ್ಪ ಸಮಯದ ನಂತರ ಶೀತಲ್ ಅವಳನ್ನು ನೋಡಿದಾಗ ಸೀತಾ ನಿದ್ರಿಸುತ್ತಿದ್ದಳು.
ಶೀತಲ್ ಆರಾಧ್ಯಳನ್ನು ನೋಡಿದ ತಕ್ಷಣ ಆರಾಧ್ಯ ಶೀತಲಾಳನ್ನೇ ನೋಡುತ್ತಿದ್ದಳು. ಮರುಕ್ಷಣವೇ ಆರಾಧ್ಯ ಶೀತಲಾಳ ತೋಳುಗಳನ್ನು ಅಪ್ಪಿಕೊಂಡು ಅಳಲು ಶುರು ಮಾಡಿದಳು. ಈ ಸಮಯದಲ್ಲಿ ಶೀತಲ್ ಮಾತ್ರ ಆರಾಧ್ಯಳನ್ನು ನೋಡಿಕೊಂಡಳು. ಥ್ಯಾಂಕ್ ಯು ಸೋ ಮಚ್ ಈ ಚಾನಲ್ನ ವಿಸಿಟ್ ಮಾಡಿದ್ದಕ್ಕೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ ಇವತ್ತಿಗೆ ಈ ಕಥೆನ ಮುಗಿಸ್ತೀನಿ. ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್. Sorry, it's DJ.